ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ಕಥೆಯಲ್ಲಿ ನಿಮಗೆ ತೋಟದಲ್ಲಿ ಇದ್ದ ಅಜ್ಜಿಯ ಕಡೆ ಹೋದಾಗ ಅಲ್ಲಿ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಸಮಯ ವ್ಯರ್ಥ ಮಾಡುವುದು ಬೇಡ, ಬನ್ನಿ ಕತೆ ಪ್ರಾರಂಭಿಸೋಣ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ನನ್ನ ಹೆಸರು ಬಸವರಾಜ್. ನನಗೆ ವಯಸ್ಸು ಅಂದಾಜು 32 ಇದ್ದವು. ಹಾಗೆ ನಾನು ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೆ. ಹಾಗೆ ನನಗೆ ಮದುವೆಯಾಗಿ 3 ವರ್ಷವು ಕಳೆದಿತ್ತು. ಹಾಗೆ ನನಗೆ ಇನ್ನೂ ಮಕ್ಕಳು ಇರಲಿಲ್ಲ. ಹೀಗಾಗಿ ನಾನು ಒಂದು ದಿನ ಕೆಲಸ ಮುಗಿಸಿಕೊಂಡು ಬಂದು ಮನೆಯಲ್ಲಿ ಕುಳಿತುಕೊಂಡಿದ್ದೆ. ಹಾಗೆ ಬೇಸರದಿಂದ ಮನೆಯ ಮುಂದೆ ಬಂದು ಕುಳಿತುಕೊಂಡಿದ್ದೆ. ಹಾಗೆ ತುಂಬಾ ಬೇಸರವಾಗುತ್ತಿತ್ತು. ಅದಕ್ಕಾಗಿ ನಾನು ಮನೆಯಲ್ಲಿ ನನ್ನ ಹೆಂಡತಿಗೆ ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೊರಗೆ ಹೊರಟೆ. ಹಾಗೆ ನನ್ನ ಹೆಂಡತಿಯು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಸಂಪ್ರದಾಯಸ್ಥ ಮನೆಯ ಮಹಿಳೆಯರ ತರ ಇದ್ದರು. ನನ್ನ ಹೆಂಡತಿಗೆ ಅಂದಾಜು ವಯಸ್ಸು ಒಂದು 28 ಆಗಿದ್ದವು. ಹಾಗೆ ನಾನು ನನ್ನ ಹೆಂಡತಿಗೆ ಹೇಳಿ ನಾನು ಅಜ್ಜಿಯ ತೋಟದ ಕಡೆ ಹೋಗಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನನ್ನ ಹೆಂಡತಿ ಕೂಡ ನನಗೆ ಅವಳು ಬೆಳೆಸಿದ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳು ದಿನನಿತ್ಯ ನನಗೆ ಕೊಡುತ್ತಿದ್ದಳು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ಟೇಸ್ಟಿಯಾಗಿ ಇದ್ದವು. ಹಾಗೆ ಆ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳು ತುಂಬಾ ಚಿಕ್ಕದಾಗಿದ್ದವು. ಹಾಗೆ ಆ ಪಪಾಯ ಹಣ್ಣುಗಳನ್ನು ನಾನು ದಿನನಿತ್ಯ ಸೇವಿಸುತ್ತಿದ್ದೆ. ನನ್ನ ಹೆಂಡತಿ ಬೆಳೆಸಿದ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ನನಗೆ ತುಂಬಾ ಟೇಸ್ಟಿಯಾಗಿ ಇದ್ದವು. ಹಾಗೆ ಆ ದಿನ ನನಗೆ ತುಂಬಾ ಬೇಸರವಾಗುತ್ತಿತ್ತು. ಅದಕ್ಕಾಗಿ ನಾನು ಅಜ್ಜಿಯ ತೋಟದಲ್ಲಿ ಇರುವ ಅಜ್ಜಿಯ ಕಡೆ ಹೋದೆ. ಅಜ್ಜಿ ಅವರು ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. ಹಾಗೆ ಅಜ್ಜಿಯು ಕೂಡ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಏಕೆಂದರೆ ಅಜ್ಜ ತೀರಿ ಹೋಗಿ 4 ತಿಂಗಳು ಕಳೆದಿತ್ತು. ಹಾಗೆ ಅಜ್ಜಿ ಅವರಿಗೆ ವಯಸ್ಸು ಅಂದಾಜು 78 ಆಗಿದ್ದವು. ಹಾಗೆ ಅಜ್ಜಿ ಅವರು ಕೂಡ ನೋಡಲು ಇನ್ನೂ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಇದ್ದರು. ಹಾಗೆ ನಾನು ಅಜ್ಜಿ ಅವರು ಕೆಲಸ ಮಾಡುತ್ತಿದ್ದ ಕಡೆಗೆ ಹೋದೆ. ಅಜ್ಜಿ ಅವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿಗೆ ಹೋಗಿ ನಿಂತುಕೊಂಡಾಗ ಅಜ್ಜಿ ಅವರು ನನ್ನನ್ನು ನೋಡಿ ಬಾ ಬಸವರಾಜ್ ಅಂತ ಹೇಳಿ ಕರೆದರು. ಆಗ ನಾನು ಅಜ್ಜಿ ಅವರ ಹತ್ತಿರ ಹೋಗಿ ಪಕ್ಕದಲ್ಲಿ ನಿಂತುಕೊಂಡೆ. ನಂತರ ಅಜ್ಜಿ ಅವರು ನನಗೆ ಕುಡಿಯಲು ನೀರನ್ನು ತಂದು ಕೊಟ್ಟರು. ನಾನು ಅಲ್ಲಿಯೇ ಕುಳಿತುಕೊಂಡು ನೀರನ್ನು ಕುಡಿದು ಕುಳಿತುಕೊಂಡೆ. ಹಾಗೆ ಅಜ್ಜಿ ಅವರು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದರು. ನನ್ನ ಜೊತೆ ಮಾತನಾಡುತ್ತಾ ಕೆಲಸ ಮಾಡುತ್ತಿದ್ದರು. ನಂತರ ನಾನು ಅಜ್ಜಿ ಅವರ ಜೀವನದ ಬಗ್ಗೆ ಕೇಳುತ್ತಾ ಅವರ ಜೀವನದಲ್ಲಿ ನಡೆದ ಎಲ್ಲ ರೀತಿಯ ಘಟನೆಗಳನ್ನು ಕೇಳುತ್ತಾ ಅಲ್ಲಿಯೇ ಕುಳಿತುಕೊಂಡೆ. ನಂತರ ಅಜ್ಜಿ ಕೆಳಗೆ ಇರುವ ಕಟ್ಟಿಗೆಯನ್ನು ತೆಗೆದುಕೊಳ್ಳಲು ಹೋದಾಗ ಆಗ ನನಗೆ ಅಲ್ಲಿ ಒಂದು ವಸ್ತುವಿನ ಪರಿಚಯವಾಯಿತು. ಅದೇನೆಂದರೆ ಅಜ್ಜಿ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳು ಪರಿಚಯವಾದವು. ಹಾಗೆ ಆ ಪಪಾಯ ಹಣ್ಣುಗಳು ತುಂಬಾ ದಪ್ಪವಾಗಿ ಹಾಗೆ ತುಂಬಾ ರಸಭರಿತವಾಗಿಯೇ ಇದ್ದವು. ನಾನು ಆ ಪಪಾಯ ಹಣ್ಣುಗಳನ್ನು ಗಿಡದಲ್ಲಿ ನೋಡಿದಾಗ ನನಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ನಾನು ಆ ರೀತಿಯ ಪಪಾಯ ಹಣ್ಣುಗಳನ್ನು ಯಾವತ್ತಿಗೂ ಕೂಡ ನೋಡಿರಲಿಲ್ಲ. ನಂತರ ಆ ಪಪಾಯ ಹಣ್ಣುಗಳನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಾನು ಮನಸ್ಸಿನಲ್ಲಿ ಖುಷಿ ಪಟ್ಟೆ. ನಾನು ಅಜ್ಜಿ ಅವರ ಒಪ್ಪಿಗೆ ಪಡೆದುಕೊಂಡು ಪಪಾಯ ಹಣ್ಣುಗಳನ್ನು ಸೇವಿಸಿದರೆ ಆಯ್ತು ಅಂತ ಹೇಳಿ ಯೋಚಿಸಿದೆ. ನಂತರ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ ಅಜ್ಜಿಯವರ ಮನೆಯಲ್ಲಿ ಒಬ್ಬರೇ ಇರುತ್ತಾರೆ. ಹಾಗೆ ಅಜ್ಜಿ ಅವರು ಬೆಳೆಸಿದ ಪಪಾಯ ಹಣ್ಣಿನ ಗಿಡದಲ್ಲಿ ಇರುವ ಪಪಾಯ ಹಣ್ಣುಗಳನ್ನು ಯಾರು ಸೇವಿಸುವುದಿಲ್ಲ ಅಂತ ಹೇಳಿ ನನ್ನ ತಲೆಯಲ್ಲಿ ಯೋಚನೆ ಬಂದಿತ್ತು. ಹಾಗೆ ನಾನು ಹಾಗೆ ಯೋಚಿಸುತ್ತಾ ಕುಳಿತಿದ್ದೆ. ನಂತರ ನಾನು ಅಜ್ಜಿ ಅವರ ಜೊತೆ ಮಾತನಾಡುತ್ತಾ ಹಾಗೆ ಕುಳಿತುಕೊಂಡಿದ್ದೆ. ಅಜ್ಜಿಯು ಕೂಡ ಸುಮ್ಮನೆ ನನ್ನ ಜೊತೆ ಮಾತನಾಡುತ್ತಿದ್ದರು. ಹಾಗೆ ಮಾತನಾಡುತ್ತಾ ಸಮಯ ಮಧ್ಯಾಹ್ನ 2 ಗಂಟೆ ಆಯಿತು. ಅಜ್ಜಿ ಅವರು ಕೂಡ ಮನೆಗೆ ಊಟಕ್ಕೆ ಹೋಗಬೇಕು ಅಂತ ಹೇಳಿ ನನ್ನ ಮುಂದೆ ಹೇಳಿದರು. ಹಾಗೆ ಅಜ್ಜಿ ಅವರು ನನ್ನನ್ನು ಕೂಡ ಊಟಕ್ಕೆ ಕರೆದರು. ನಾನು ಕೂಡ ಊಟಕ್ಕೆ ಎಂದು ಅಜ್ಜಿ ಅವರ ಜೊತೆ ಅವರ ಮನೆಯ ಕಡೆ
ಹೋದೆ. ಹಾಗೆ ಅಜ್ಜಿ ಅವರ ಮನೆಯ ಒಳಗೆ ಕರೆದರು. ನಾನು ಕೂಡ ಹೋಗಿ ಸೋಫಾದ ಮೇಲೆ ಕುಳಿತುಕೊಂಡಿದ್ದೆ. ಏಕೆಂದರೆ ನನಗೂ ಕೂಡ ತುಂಬಾ ಹಸಿವಾಗುತ್ತಿದ್ದ ಕಾರಣ ಊಟ ಮಾಡಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ಅಜ್ಜಿ ಅವರು ಊಟಕ್ಕೆ ತಂದು ಇಟ್ಟರು. ಹಾಗೆ ಅಜ್ಜಿ ಮತ್ತು ನಾನು ಕುಳಿತುಕೊಂಡು ಊಟ ಮಾಡಲು ಪ್ರಾರಂಭಿಸಿದೆವು. ಹಾಗೆ ಅಜ್ಜಿಯು ಕೂಡ ರುಚಿಕರವಾದ ಅಡುಗೆಯನ್ನು ತಂದು ಮುಂದೆ ಇಟ್ಟರು. ಹಾಗೆ ಅಡುಗೆಯು ಕೂಡ ತುಂಬಾ ರುಚಿಯಾಗಿತ್ತು. ಊಟ ಮಾಡುವ ಸಮಯದಲ್ಲಿ ಅಜ್ಜಿ ಅವರು ನನ್ನ ಎದುರುಗಡೆ ಕುಳಿತುಕೊಂಡಿದ್ದರು. ಆಗ ನನಗೆ ಮತ್ತೊಂದು ವಸ್ತುವಿನ ಪರಿಚಯವಾಯಿತು. ಅಲ್ಲಿ ನನಗೆ ಅಜ್ಜಿ ಅವರ ಮನೆಯಲ್ಲಿ ಇರುವ ಒಂದು ವಸ್ತುವಿನ ಪರಿಚಯವಾಯಿತು. ಆ ವಸ್ತು ನೋಡಲು ತುಂಬಾ ದಪ್ಪವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬಾ ಸುಂದರವಾಗಿ ಇತ್ತು. ಹಾಗೆ ಆ ಒಂದು ವಸ್ತುವನ್ನು ನೋಡಿ ನನ್ನ ತಮ್ಮ ಅಲ್ಲಿಯೇ ಎದ್ದು ನಿಂತಿದ್ದ. ಹಾಗೆ ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಕೂರಿಸಿದೆ. ಊಟದ ನಂತರ ಅಜ್ಜಿಯವರು ಮತ್ತು ನಾನು ಸ್ವಲ್ಪ ಹೊತ್ತು ಟಿವಿ ನೋಡುತ್ತಾ ಕುಳಿತುಕೊಂಡೆವು. ಏಕೆಂದರೆ ಊಟ ಮಾಡಿ ಕುಳಿತಾಗ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿ ಕುಳಿತಿದ್ದೆವು. ಹಾಗೆ ನಾನು ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳನ್ನು ನೋಡುತ್ತಾ ಕುಳಿತಿದ್ದೆ. ಹಾಗೆ ಅಜ್ಜಿ ಅವರು ಇವತ್ತು ಹೇಗಾದರೂ ಮಾಡಿ ಅಜ್ಜಿ ಅವರ ಒಪ್ಪಿಗೆ ಪಡೆದುಕೊಂಡು ಪಪ್ಪಾಯ ಹಣ್ಣುಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ನಾನು ಪಪ್ಪಾಯ ಹಣ್ಣುಗಳನ್ನು ನೋಡುತ್ತಿರುವುದು ಅಜ್ಜಿ ಅವರಿಗೆ ಗೊತ್ತಾಯಿತು. ಹಾಗೆ ಅಜ್ಜಿ ಅವರು ನನ್ನನ್ನು ನೋಡಿ ಮುಗುಳು ನಕ್ಕರು. ನಂತರ ಅಜ್ಜಿ ನನಗೆ ಏನು ಬೇಕಾಗಿದೆ ಬಸ್ಸು ಅಂತ ಹೇಳಿ ಕೇಳಿದರು. ಅದಕ್ಕೆ ನಾನು ಏನಿಲ್ಲ ಅಜ್ಜಿ ಅಂತ ಹೇಳಿ ಮತ್ತೆ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡೆ. ಅಜ್ಜಿ ನನಗೆ ನೇರವಾಗಿ ಕೇಳಿದರು, ಬಸವರಾಜ್, ನಿನಗೆ ಏನು ಬೇಕಾಗಿದೆ ಅಂತ ಹೇಳು, ನನಗೆ ಗೊತ್ತಾಗಿದೆ ಅಂತ ಹೇಳಿದರು. ಅದಕ್ಕೆ ನಾನು ಸುಮ್ಮನೆ ಕುಳಿತುಕೊಂಡ ನಂತರ ಅಜ್ಜಿ ಅವರು ನನಗೆ, ಬಸವರಾಜ್, ನಿನ್ನ ಹೆಂಡತಿ ಬೆಳೆಸಿದ ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳು ಇಲ್ಲವೇ ಅಂತ ಕೇಳಿದೆ. ಅದಕ್ಕೆ ಆ ಪಪ್ಪಾಯ ಹಣ್ಣುಗಳನ್ನು ನೀನು ಸೇವಿಸುವುದಿಲ್ಲವಾ ಅಂತ ಕೇಳಿದೆ. ಅದಕ್ಕೆ ನಾನು, ನನ್ನ ಹೆಂಡತಿ ಬೆಳೆಸಿದ ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳು ತುಂಬಾ ಚಿಕ್ಕವದಾಗಿವೆ. ಅದಕ್ಕಾಗಿ ನನಗೆ ನೀವು ಬೆಳೆಸಿದ ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳನ್ನು ಅಂದರೆ ತುಂಬಾ ಇಷ್ಟ. ಏಕೆಂದರೆ ಈ ಪಪ್ಪಾಯ ಹಣ್ಣುಗಳನ್ನು ತುಂಬಾ ದಪ್ಪವಾಗಿವೆ. ನೀವು ಆ ಪಪ್ಪಾಯ ಹಣ್ಣುಗಳು ತುಂಬಾ ರಸಭರಿತವಾಗಿವೆ ಅಂತ ಹೇಳಿದೆ. ಆದ ನಂತರ ಅಜ್ಜಿ ನನಗೆ ಒಂದು 10 ನಿಮಿಷಗಳ ಕಾಲ ಇಲ್ಲಿಯೇ ಕುಳಿತುಕೋ, ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆದು ಇಟ್ಟು ಬರುತ್ತೇನೆ ಅಂತ ಹೇಳಿದರು. ನಂತರ ನನಗೆ ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳನ್ನು ತೆಗೆದುಕೊಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು ಕೂಡ ಸರಿ ಆಯ್ತು ಅಜ್ಜಿ ಅಂತ ಹೇಳಿ ಖುಷಿಯಿಂದ ಅಲ್ಲಿಯೇ ಟಿವಿ ನೋಡುತ್ತಾ ಕುಳಿತುಕೊಂಡೆ. ಹಾಗೆ ಸಮಯ 10 ನಿಮಿಷಗಳ ಕಾಲ ಕಳೆದ ನಂತರ ಅಜ್ಜಿ ಅವರು ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬಂದು ನನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡರು. ನಂತರ ನನಗೆ ಅಜ್ಜಿ ಅವರ ಮುಖವನ್ನು ನೋಡಿ ನಾನು ಸುಮ್ಮನೆ ಕುಳಿತುಕೊಂಡೆ. ನಂತರ ಅಜ್ಜಿ ನಾನು ಸುಮ್ಮನೆ ಕುಳಿತಿರುವುದನ್ನು ನೋಡಿ ನನಗೆ ಪಪ್ಪಾಯ ಹಣ್ಣಿನ ಗಿಡದಲ್ಲಿ ಇರುವ ಪಪ್ಪಾಯ ಹಣ್ಣುಗಳನ್ನು ತೆಗೆದು ಕೊಟ್ಟರು. ಆ ಪಪ್ಪಾಯ ಹಣ್ಣುಗಳು ನಾನು ಅಂದುಕೊಂಡಿದ್ದಕ್ಕಿಂತ ತುಂಬಾ ದಪ್ಪವಾಗಿ ಇದ್ದವು. ಹಾಗೆ ನಾನು ಆ ಪಪ್ಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ. ಏಕೆಂದರೆ ಆ ಪಪ್ಪಾಯ ಹಣ್ಣುಗಳು ತುಂಬಾ ದಪ್ಪವಾಗಿದ್ದ ಕಾರಣ ನನ್ನ ಕೈಯಲ್ಲಿ ಸಾಲಲಿಲ್ಲ. ಹಾಗೆ ಆ ಪಪ್ಪಾಯ ಹಣ್ಣುಗಳನ್ನು ಕೂಡ ಯಾರೂ ಸೇವಿಸಿರಲಿಲ್ಲ. ನಂತರ ನಾನು 10 ನಿಮಿಷಗಳ ಕಾಲ ಪಪ್ಪಾಯ ಹಣ್ಣುಗಳನ್ನು ಸೇವಿಸಿದ ನಂತರ ನನ್ನ ತಮ್ಮ ಎದ್ದು ನಿಂತಿದ್ದ. ನನ್ನ ತಮ್ಮನನ್ನು ಅಜ್ಜಿ ಅವರು ನೋಡಿದರು. ಹಾಗೆ ಅಜ್ಜಿ ಅವರು ನನ್ನ ತಮ್ಮನನ್ನು ಕರೆದುಕೊಂಡು ಒದ್ದಾಡಿದರು. ಹಾಗೆ ಅವನು ಕೂಡ ತುಂಬಾ ಚಿಕ್ಕವನಾಗಿದ್ದ. ಹಾಗೆ ಅವನು ಕೂಡ ತುಂಬಾ ತುಂಟನಾಗಿದ್ದ. ಅವನು ಕೂಡ ನೋಡಲು ತುಂಬಾ ಸದೃಢವಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಇದ್ದ. ನಂತರ ಅಜ್ಜಿ ನನಗೆ ಎಷ್ಟು ಅಂತ ಹೇಳಿ ಪಪ್ಪಾಯ ಹಣ್ಣುಗಳನ್ನೇ ಸೇವಿಸುತ್ತೀಯ, ನಿನ್ನ ತಮ್ಮನನ್ನು ಆಟವಾಡಿಸು, ಎಷ್ಟು ದಿನವಾಯಿತು ಅಂತ ಕೇಳಿದರು. ಏನು ಅವನಿಗೆ ಆಟವಾಡಲು ಬಿಡು ಅಂತ ಅಜ್ಜಿ ನನಗೆ ಹೇಳಿದರು. ಅದಕ್ಕೆ ನಾನು, ಅಜ್ಜಿ, ಅವನಿಗೆ ಆಟವಾಡಲು ಆಟಣಿಕೆ ವಸ್ತು ಬೇಕು, ಅವನು ಆಟಣಿಕೆ ವಸ್ತು ಇದ್ದರೆ ಮಾತ್ರ ಆಟವಾಡುತ್ತಾನೆ ಅಂತ ಹೇಳಿದೆ. ಅದಕ್ಕೆ ಅಜ್ಜಿ ಯೋಚಿಸಿ ಅವರ ಮನೆಯಲ್ಲಿ ಇರುವ ಆಟಣಿಕೆ ವಸ್ತುವನ್ನು ನನ್ನ ತಮ್ಮನಿಗೆ ಆಡಲು ಕೊಟ್ಟರು.
ನನ್ನ ತಮ್ಮನು ಕೂಡ ಆಟವಾಡಲು ಸಿದ್ಧನಾಗಿದ್ದ. ನಂತರ ನನ್ನ ತಮ್ಮನನ್ನು ಆಟವಾಡಲು ಬಿಟ್ಟ ನಂತರ ಅವನು ಅಜ್ಜಿಯು ಕೂಡ ತುಂಬಾ ಖುಷಿ ಪಟ್ಟರು. ನನ್ನ ತಮ್ಮನು ಕೂಡ ತುಂಬಾ ಚೆನ್ನಾಗಿ ಆಟವಾಡಿದ. ನಂತರ ನನ್ನ ತಮ್ಮನು ಕೂಡ ನಿರಂತರವಾಗಿ 1 ಗಂಟೆಗಳ ಕಾಲ ನಿರಂತರವಾಗಿ ಆಟವಾಡಿದ. ಹಾಗೆ ಆ ಆಟವಾಡಿದ್ದರ ಬಗ್ಗೆ ವಿಡಿಯೋ ಬೇಕಾದರೆ ಮುಂದಿನ ಭಾಗದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕತೆ ಕೇವಲ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೊನೆವರೆಗೂ ಕೇಳಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಹಾಗೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ. ಹಾಗೆ ನೀವು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಮುಂದೆ ಯಾವ ರೀತಿಯ ವಿಡಿಯೋ ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ನಮಸ್ಕಾರ.